ದೇಶಾದ್ಯಂತ ಸದ್ದು ಮಾಡ್ತಾ ಇರುವಂತಹ ಪ್ರಜ್ವಲ್ ರೇವಣ್ಣ ವಿರುದ್ಧದ ಅಶ್ಲೀಲ ವಿಡಿಯೋ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ರಾಯಚೂರಿನಲ್ಲಿ ಪ್ರತಿಕ್ರಿಯಿಸಿದ್ದಾರೆ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ. ಪೆನ್ ಡ್ರೈವ್ ಸರ್ಕ್ಯುಲೇಟ್ ಮಾಡ್ತಿರೋದು ಯಾರು ಅಂತ ಗೊತ್ತು. ಟೆಂಟ್ಗಳಲ್ಲಿ ಅಶ್ಲೀಲ ಸಿನಿಮಾಗಳನ್ನ ತೋರಿಸ್ತಿದ್ರಲ್ಲ, ಅವರದ್ದೇ ಈ ಕೆಲಸ ಅಂತ ಹೇಳಿ ರಾಯಚೂರಿನಲ್ಲಿ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪ್ರಜ್ವಲ್ ಪ್ರಕರಣಕ್ಕೂ ನಮಗೂ ಯಾವುದೇ ಸಂಬಂಧ ಇಲ್ಲ ಅನ್ನುವುದನ್ನ ಮತ್ತೊಮ್ಮೆ ಸ್ಪಷ್ಟಪಡಿಸಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ. ಆರೋಪಿ ಸ್ಥಾನದಲ್ಲಿದ್ದಾನೆ, ಉಪ್ಪು ತಿಂದೋನು ನೀರು ಕುಡಿತಾನೆ. ಏಪ್ರಿಲ್ 26ಕ್ಕೆ ವಿದೇಶಕ್ಕೆ ಹೋಗುವಾಗ ಅವನ ಮೇಲೆ ಯಾವುದೇ ಕೇಸ್ ಆಗಿರಲಿಲ್ಲ. ಪ್ರಜ್ವಲ್ ರೇವಣ್ಣ ಬರಲ್ಲ ಅಂತ ಹೇಳಿಲ್ಲ, ಸಮಯ ಕೇಳಿದ್ದಾರಷ್ಟೇ. 8 ಬಾರಿ 10 ಬಾರಿ ಸಮನ್ಸ್ ನೀಡಿ ಸಮನ್ಸ್ಗೆ ಬೆಲೆ ಇಲ್ಲದಂತಾಗಿದೆ. ರಾಜ್ಯ ಸರ್ಕಾರದ ವಿರುದ್ಧ ಈ ರೀತಿಯಾಗಿ ಎಚ್.ಡಿ. ಕುಮಾರಸ್ವಾಮಿ ವಾಗ್ದಾಳಿಯನ್ನ ಮಾಡಿದ್ದಾರೆ. 400 ರೇಪ್ ಆಗಿದೆ ಅಂತಾರೆ ಮಾಜಿ ಪ್ರಧಾನಿ ಮಗಾನ ಇವರು. ರಾಹುಲ್ ಗಾಂಧಿ ವಿರುದ್ಧವೂ ಎಚ್.ಡಿ. ಕುಮಾರಸ್ವಾಮಿ ಆಕ್ರೋಶವನ್ನ ಸುದ್ದಿಗೋಷ್ಠಿಯಲ್ಲಿ ವ್ಯಕ್ತಪಡಿಸಿದ್ರು. ಮಾಧ್ಯಮಗಳಿಗೆ ಕಳೆದ 25ನೇ ತಾರೀಕಿನಿಂದ 21ಕ್ಕೆ ಪೆನ್ ಡ್ರೈವ್ ಸರ್ಕ್ಯುಲೇಟ್ ಮಾಡಿದ್ದಾರೆ. 24-25ರಿಂದ ಮಾಧ್ಯಮಗಳಲ್ಲಿ ಪ್ರತಿನಿತ್ಯದ ಎಪಿಸೋಡ್ಗಳು ಬರ್ತಕ್ಕಂಥದ್ದನ್ನು ಗಮನಿಸಿದ್ದೇನೆ. ಅದಷ್ಟೇ ಅಲ್ಲ, ದೇವೇಗೌಡರ ಮನೆ ಮುಂದೆ, ನನ್ನ ಮನೆ ಮುಂದೆ ಬೆಳಗ್ಗೆ 5:30-6 ಗಂಟೆಗೆ ಮಾಧ್ಯಮದ ಮಿತ್ರರು ಕ್ಯಾಮ್ರಾ ಸಮೇತ ಬಂದು ರಾತ್ರಿ 12 ಗಂಟೆವರೆಗೆ ದೇವೇಗೌಡರು ಮತ್ತು ನನ್ನ ಮನೆ ಮುಂದೆ ನಿಲ್ತಕ್ಕಂಥ ಒಂದು ಹೊಸ ಬೆಳವಣಿಗೆಗಳು ನಡೀತಾ ಇದೆ. ಪ್ರತಿನಿತ್ಯ ನನ್ನ ಮನೆ ಮುಂದೆ, ದೇವೇಗೌಡರ ಮನೆ ಮುಂದೆ ಕ್ಯಾಮ್ರಾ ಆನ್ ಮಾಡಿ ಇಟ್ಕೊಂಡೆ ಪಾಪ ಶ್ರಮ ವಹಿಸ್ಕೊಂಡು ಕೂತಿದ್ದೀರಿ ಮಾಧ್ಯಮದ ಮಿತ್ರರು. ಈ ಎಪಿಸೋಡ್ಗಳಲ್ಲಿ ಸನ್ಮಾನ್ಯ ದೇವೇಗೌಡರಾಗಲಿ ನನ್ನದಾಗಲಿ ಯಾವುದೋ ಪಾತ್ರವೇ ಇಲ್ಲದೆ ಇದ್ದಾಗ ನಮ್ಮಿಬ್ಬರು ಸುತ್ತುತ್ತಿರ್ತಕ್ಕಂಥದ್ದು ಯಾಕೆ ನನಗೆ ಇನ್ನೂ ಅರ್ಥ ಆಗಿಲ್ಲ. ಇನ್ನು ಪ್ರಜ್ವಲ್ ರೇವಣ್ಣ ಅವರು ಆರೋಪಿ ಸ್ಥಾನದಲ್ಲಿದ್ದಾರೆ. ಅದು ಜೊತೆಗೆ ಪ್ರಜ್ವಲ್ ರೇವಣ್ಣ ಅವರ ಮೇಲೆ ದೊಡ್ಡ ಮಟ್ಟದಲ್ಲಿ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಗೆ ಇವತ್ತು ವಿಷಯ ತೆಗೆದುಕೊಂಡು ಹೋಗ್ತಕ್ಕಂಥದ್ದಕ್ಕೆ ಯಾರ್ಯಾರ ಪಾತ್ರ ಏನಿದೆ ಆಮೇಲೆ ಚರ್ಚೆ ಮಾಡ್ತೀನಿ. ಅದೇ ನನಗೆ ಅದು ರಾಜಕೀಯವಾಗಿ ಈಗ ಬಳಕೆ ಮಾಡಲ್ಲ. ಈ ರಾಜ್ಯದಲ್ಲಿ ನಡೆದಿರ್ತಕ್ಕಂಥ ಘಟನೆಯ ಬಗ್ಗೆ ನಾನು ಈ ವಿಷಯ ಹೊರಗೆ ಬಂದು ಮೊದಲನೇ ದಿನವೇ ಹೇಳಿದ್ದೇನೆ. ಇದರಲ್ಲಿ ತಪ್ಪಿತಸ್ಥರು ಯಾರೇ ಇರಲಿ, ಈ ನೆಲದ ಕಾನೂನಿಗೆ ತಲೆ ಬಾಗಬೇಕು. ಉಪ್ಪು ತಿಂದಂಥವ್ನು ನೀರು ಕುಡಿಲೇಬೇಕು. ಇದನ್ನು ಹೇಳಾಗಿದೆ ನಾನು. ಮತ್ತು ಪದೇ ಪದೇ ನನ್ನ ಹತ್ರ ಕ್ಯಾಮ್ರಾ ಇಟ್ಕೊಂಬ ಯಾಕೆ ಬರ್ತಾರೆ ಗೊತ್ತಿಲ್ಲ ನನಗೆ. ವಿಷಯ ಮತ್ತು ಅಲ್ಲಿಗೆ ಹೋಗ್ತೀನಿ. ನನಗೆ ಆ ವಿಷಯ ಕೇಳಿದ್ರೆ ನಾನೇನು ಹೇಳಲಿ? ಈಗ SIT ರಚನೆ ಈಗ ಮಾಡ್ಕೊಂಡಿದ್ದಾರೆ. SIT ರಚನೆ ಈಗ ಅವ್ರ ಕೆಲಸ ಶುರು ಮಾಡ್ಕೊಂಡಿದ್ದಾರೆ. ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕೇಳಲಿಕ್ಕೆ ಬಯಸ್ತೀನಿ. ಪ್ರಧಾನಮಂತ್ರಿಗಳು ಒಂದು ಪತ್ರ ಬರೆದಿದ್ದೀನಿ, ಏನೋ ಲುಕ್ಔಟ್ ಅಂತಲೋ ಏನೋ ಹೇಳ್ಕೊಂಡಿದ್ದೀನಿ. ಪಾಸ್ಪೋರ್ಟ್ ಯಾಕೆ ಕೊಟ್ರಿ? ಪಾಸ್ಪೋರ್ಟ್ನ ಹೆಂಗೆ ಬಿಡುಗಡೆ ಮಾಡಿದ್ರಿ? ವೀಸಾ ಯಾಕೆ ಕೊಡಿಸಿದ್ರಿ? ವೀಸಾ ರದ್ದು ಮಾಡಬೇಕು. ವೀಸಾ ರದ್ದು ಮಾಡೋದು ನಮ್ಮ ರಾಜ್ಯದ ವಿದೇಶಾಂಗ ಇಲಾಖೆ ಅಲ್ಲ, ನಮ್ಮ ರಾಷ್ಟ್ರದ. ಅದನ್ನು ಅಲ್ಲಿ ಕೊಡೋದು, ವೀಸಾನ ಕೊಡೋದಾದ್ರೂ ಆ ದೇಶದಲ್ಲಿ, ಎಲ್ಲಿದ್ದಾನೋ ಆ ದೇಶದಲ್ಲಿ. ಪಾಸ್ಪೋರ್ಟನ್ನು ರದ್ದು ಮಾಡಲಿಕ್ಕೆ ನೀವೇನು ಪ್ರಧಾನಮಂತ್ರಿಗಳಿಗೆ ಒತ್ತಡ ಹಾಕಿದ್ದೀರಿ, ಆ ವ್ಯಕ್ತಿ ವಿದೇಶಕ್ಕೆ ಹೋಗಿದ್ದು 26ನೇ ತಾರೀಕೇನೋ ಮಾಧ್ಯಮದಲ್ಲಿ ನಾನು ಗಮನಿಸಿರ್ತಕ್ಕಂಥ ಅಂಶ. ಆ ವ್ಯಕ್ತಿ ವಿದೇಶಕ್ಕೆ ಹೋಗಬೇಕಾದ್ರೆ ಇನ್ನೂ ಯಾವುದೇ ರೀತಿಯ ಕೇಸ್ ಬುಕ್ ಆಗಿಲ್ಲ ಅಲ್ಲಿ.
ನೀವು ಬಹುಶಃ 26-27ನೇ ತಾರೀಕು ಒಂದು ಇದರಲ್ಲಿ ನಿಮ್ಮ ಅಭಿಪ್ರಾಯ ಹಾಕೊಂಡ್ಬಿಟ್ಟಿದ್ದೀರಿ, ತನಿಖೆ ಮಾಡ್ತಕ್ಕಂಥ ಚಿಂತನೆ ಇದೆ ಅಂತ ಹೇಳಿ. ನೀವು ಆ ಚಿಂತನೆಯನ್ನು ವ್ಯಕ್ತಪಡಿಸೋಕ್ಕಿಂತ ಮುಂಚೆ ಆ ವ್ಯಕ್ತಿ ವಿದೇಶಕ್ಕೆ ಹೋಗಿದ್ದಾನೆ. ಅದನ್ನು ನೀವು ಬೇರೆ ಬೇರೆ ಥರ ವ್ಯಾಖ್ಯಾನ ಯಾಕೆ ಮಾಡಿ? ನೋಡಿ, ಅದು ನಾನು ಪೇಪರಲ್ಲಿ ಓದಿದೆ, ನನಗೆ ಮಾಹಿತಿ ಇಲ್ಲ. ಪೇಪರಲ್ಲಿ ಬಂದಿದ್ದೆ ನನಗೆ ಮಾಹಿತಿ, ಏಕೆಂದರೆ ಅವರು ಪೊಲೀಸ್ ಏನೋ ಇನ್ವೆಸ್ಟಿಗೇಷನ್ ಮಾಡ್ತಾ ಇರ್ತಾರೆ. ಅವ್ರಿಗೆ ನಾವು ಫ್ರೀ ಹ್ಯಾಂಡ್ ಬಿಟ್ಬಿಟ್ಟಿದ್ದೀವಿ. ಸೊ ಕುಮಾರಣ್ಣನ ಕೂಡ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ, BJPಯವರು ಕೂಡ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ. ರಾಯಚೂರಿನಲ್ಲಿ ವಾಗ್ದಾಳಿಯನ್ನ ನಡೆಸಿದ್ದಾರೆ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ. ಪೆನ್ಡ್ರೈವ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪದೇ ಪದೇ ತಮ್ಮನ್ನ ಹಾಗೆ ದೇವೇಗೌಡರನ್ನ ಟಾರ್ಗೆಟ್ ಮಾಡ್ತಾ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತಿರುಗೇಟನ್ನ ಕೊಟ್ಟಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ. ಮೊದಲನೇದಾಗಿ BY ರಾಘವೇಂದ್ರ ಪ್ರಜ್ವಲ್ ರೇವಣ್ಣ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏಪ್ರಿಲ್ 26ನೇ ತಾರೀಕು ಅವರು ಹೋಗೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ಯಾರು ಅನ್ನುವಂತಹ ಪ್ರಶ್ನೆಯನ್ನ ಕಾಂಗ್ರೆಸ್ ನಾಯಕರು ಮಾಡ್ತಿದ್ದಾರೆ. ಕೇಂದ್ರದಿಂದಲೇ ಸಹಾಯ ಸಿಕ್ಕಿದೆ ಪ್ರಜ್ವಲ್ ರೇವಣ್ಣಗೆ ಈ ದೇಶವನ್ನ ಬಿಟ್ಟು ಹೋಗೋದಕ್ಕೆ ಅನ್ನುವಂತಹ ಆರೋಪ ಕಾಂಗ್ರೆಸ್ ನಾಯಕರಿಂದ ಬರ್ತಾ ಇದೆ. ಇದಕ್ಕುತ್ತರವನ್ನ ಕೊಡುವಂತಹ ಸಂದರ್ಭದಲ್ಲಿ ಅವರು ಹೋಗುವಂತಹ ಟೈಮ್ನಲ್ಲಿ ಏಪ್ರಿಲ್ 26ನೇ ತಾರೀಕು ಯಾವುದೇ ಪ್ರಕರಣ ದಾಖಲಾಗಿರಲಿಲ್ಲ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಅನ್ನುವಂತಹ ಸ್ಪಷ್ಟನೆಯನ್ನ ಕೊಡುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ. ಏಪ್ರಿಲ್ 26ನೇ ತಾರೀಕು ವಿದೇಶಕ್ಕೆ ಹೋಗುವಾಗ ಪ್ರಜ್ವಲ್ ರೇವಣ್ಣ ಮೇಲೆ ಯಾವುದೇ ರೀತಿಯಾದಂತಹ ಕೇಸ್ ಆಗಿರಲಿಲ್ಲ, ಈಗಲೂ ಬರಲ್ಲ ಅಂತ ಹೇಳಿಲ್ಲ, ಸಮಯ ಕೇಳಿದ್ದಾರಷ್ಟೇ ಅನ್ನುವಂತಹ ಸ್ಪಷ್ಟನೆಯನ್ನ ಕೊಡುವಂತಹ ಕೆಲಸವನ್ನ ಎಚ್.ಡಿ.ಕೆ ಮಾಡಿದ್ದಾರೆ. ಕುಮಾರಸ್ವಾಮಿನೇ ಬಿಟ್ಬಿಟ್ಟವ್ರು ಇದನ್ನ ಕ್ಯಾಸೆಟ್ನ ಅಂತ. ಕುಮಾರಸ್ವಾಮಿನೇ ಬಿಟ್ಟು ನನಗೆ ಹುಚ್ಚ. ಈ ಕ್ಯಾಸೆಟ್ ಪ್ರಿಪೇರ್ ಮಾಡೋದು ನಾನಲ್ಲ, ಹಲವಾರು ಪ್ರಕರಣಗಳು ಕೊಡಬಲ್ಲೆ. ಯಾವ್ಯಾವ ಕಾಲದಿಂದ ಸಿನಿಮಾ ಟೆಂಟ್ಗಳಲ್ಲೂ ಸಹ ಇವೆಂಥವು ಅಶ್ಲೀಲ ಚಿತ್ರಗಳನ್ನ ಹಾಕೊಂಡು ಓಡಿಸ್ತಾ ಇದ್ರಲ್ಲ, ಆ ಎಕ್ಸ್ಪೀರಿಯನ್ಸ್ ಯಾರಿಗಿದೆ ಅನ್ನೋದು ಗೊತ್ತು ನನಗೆ. ಆ ಎಕ್ಸ್ಪೀರಿಯನ್ಸ್ ಅದು ಮುಂದುವರೆದಿದೆ ಅಷ್ಟೇ ಈ ಕ್ಯಾಸೆಟ್ ಪ್ರಿಪ್ರೇಷನ್ದು. ಅವರು ಇವತ್ತು ಚರ್ಚೆ ಮಾಡ್ಯಾರೆ, ಅದು ಒಂದು ಭಾಗ ಇರಲಿ. ಇಲ್ಲಿ ನನ್ನ ಹೆಸರನ್ನ ಕೆಣಕಿದ್ದಾರೆ, ಇರಲಿ, ಅವೆಲ್ಲ ಮುಂದೆ ಸತ್ಯಾಂಶ ಬರುತ್ತೆ. ನಾನೇನು ಎಲ್ಲೂ ಹೋಗಲ್ಲ, ಇಲ್ಲೇ ಇರ್ತೀನಿ, ಕರ್ನಾಟಕದಲ್ಲೇ ಇರ್ತೀನಿ. ನಾನು ಈ ರಾಜ್ಯದ ಮುಖ್ಯಮಂತ್ರಿಗೆ ಹೇಳ್ತೇನೆ, ನಿಮಗೇನಾದರೂ ತಂದೆ ತಾಯಿ ಮೇಲೆ ಗೌರವ ಅನ್ನೋದಿದ್ದರೆ, ಯಾಕೆಂದ್ರೆ ನೀವು ಯಾವ ಸಂಸ್ಕೃತಿಯಲ್ಲಿ ಬಂದಿರೋ ಗೊತ್ತಿಲ್ಲ ನನಗೆ. ಆ ಹೆಣ್ಮಕ್ಳು ಆ ಫೋಟೋಗಳು ಹಾಕೊಂಡಿದ್ದೀರಲ್ಲ, ಆ ಫೋಟೋಗಳಲ್ಲಿ ಎಲ್ಲೂ ಪ್ರಜ್ವಲ್ ಮುಖವೇ ಇಲ್ಲ. ನನಗೆ ಯಾರು ಹೇಳಿ, ನಾನಂತೂ ನೋಡಿಲ್ಲ, ಅದನ್ನು ಬಿಟ್ಟಿದ್ದೆಲ್ಲ ಮಾರ್ಕೆಟಲ್ಲಿ ನೋಡ್ದಂತಾರೆ ಹೇಳ್ತಾರಪ್ಪ. ನನಗೇನು ವಿಷಯ ಗೊತ್ತಿಲ್ಲ, ಆದರೂ ಸಹಿಸ್ಕೊಂಡಿದ್ದೇವೆ. ಇಲ್ಲಿ ನಿನ್ನೆ ದಿನ ನಿಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಅಲ್ಲ, ಈಗ ಮುಂದಿನ ಪ್ರಧಾನಮಂತ್ರಿ ಆಗಬೇಕು ಅಂತ ಹೇಳಿದಿರಿ ಸಿದ್ದರಾಮಯ್ಯನವರೇ. ಮಲ್ಲಿಕಾರ್ಜುನ್ ಖರ್ಗೆ ಆಗದ ಬೇಡ, ಯಾರೋ ಕೆಲವರು ಮಲ್ಲಿಕಾರ್ಜುನ್ ಖರ್ಗೆ ಹೆಸರು ಹೇಳಿದಾಗ ಪ್ರಧಾನಮಂತ್ರಿ ಕ್ಯಾಂಡಿಡೇಟು ಅಂತ, ಅವರಾಗಬಾರ್ದು, ರಾಹುಲ್ ಗಾಂಧಿ ಆಗಬೇಕು ಅಂತ ಯಾರಪ್ಪ ಹೇಳಿರೋರು? ಸಿದ್ದರಾಮಯ್ಯನವರೇ, ನೀವೇ ತಾನೆ ನಿಮ್ಮ ಮುಂದಿನ ಭಾವಿ ಪ್ರಧಾನಮಂತ್ರಿ ಏನು ರೆಕಮೆಂಡ್ ಮಾಡಿದ್ದೀರ? ಇಂಡಿಗೆ IND ಅಂತಿರೋ ಇಂಡಿ ಅಂತಿರೋ ಅದೇನೋ ಗೊತ್ತಿಲ್ಲ. ಆ ವ್ಯಕ್ತಿ ನೆನ್ನೆ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ಏನು? ನಿಮ್ಮ ರಾಹುಲ್ ಗಾಂಧಿ ಪ್ರಜ್ವಲ್ ರೇವಣ್ಣ ಅವರು 400 ರೇಪಲ್ಲಿ ಭಾಗಿಯಾಗಿದ್ದಾರೆ ಅಂತೇಳಿ ನೆನ್ನೆ ಹೇಳಿಕೆ ಕೊಡ್ತಾರೆ. ದೇಶದ ಮಾಜಿ ಪ್ರಧಾನಮಂತ್ರಿಗಳ ಮಗನ ಇವನು. 400 ಪ್ರಕರಣಗಳಲ್ಲಿ ರೇಪ್ ಮಾಡಿದ್ದಾನೆ ಅಂತಕ್ಕಂಥದ್ದು ಯಾಗಿದ್ರೆ ಮಾಹಿತಿ ನಿಮ್ಮ ರಾಹುಲ್ ಗಾಂಧಿ ಹತ್ರ ಇದೆ. ಇಲ್ಲ ನಿಮ್ಮ ರಾಹುಲ್ ಗಾಂಧಿಗೆ ಫೀಡ್ಬ್ಯಾಕ್ ಮಾಡಿರೋದು ನೀವು, ಇಲ್ಲ ನಿಮ್ಮ ಡೆಪ್ಟಿ CM, ಇಲ್ಲ ಮತ್ತಿನ್ಯಾರು ನಿಮ್ಮ ಗೃಹ ಸಚಿವ ಕೊಟ್ಟಿರ್ಬೋದು. SITಗೆ ಜವಾಬ್ದಾರಿ ಇದ್ರೆ ತನಿಖೆ ಮಾಡೋದಕ್ಕೆ ಕೊಟ್ಟಿದ್ದೀರಿ ಅಲ್ವಾ? ಆ 400 ರೇಪ್ಗೆ ಪ್ರಧಾನಮಂತ್ರಿಗಳು ಕ್ಷಮೆ ಕೋರಬೇಕು ಅಂತ ಹೇಳ್ತಾರೆ ಅಂದ್ರೆ ಅವ್ರ ಹತ್ರ ಮೆಟೀರಿಯಲ್ ಇದೆ ಅಂತ ಆಯ್ತಲ್ವೇ ರಾಹುಲ್ ಗಾಂಧಿ ಹತ್ರ? ಮೊದಲು ನಿಮ್ಮ SIT ಅವರಿಗೆ ಡೈರೆಕ್ಷನ್ ಕೊಡಿ, ರಾಹುಲ್ ಗಾಂಧಿಗೆ ನೋಟಿಸ್ ಕೊಡಲಿ. ಇವತ್ತು ನಿನ್ನೆ ದಿನ ರಾಹುಲ್ ಗಾಂಧಿಯ ಹೇಳಿಕೆ ನೋಡಿದಾಗ
ಅವ್ರ ಹತ್ರ ಇನ್ನೂ ಭಾಳ ದೊಡ್ಡ ಮಟ್ಟದ ಮಾಹಿತಿಗಳಿರ್ಬೋದು. ಆ ಹೇಳಿಕೆ ಇವತ್ತು SIT ನೀವು ತನಿಖೆ ಕೊಟ್ಟ ನಂತರ ಈ ರೀತಿಯ ಹೇಳಿಕೆ ಸಾರ್ವಜನಿಕವಾಗಿ ಏನು ಕೊಟ್ಟಿದ್ದಾರೆ, ಪಾಪ ಇನ್ನೂ ತಡಕಾಡ್ತಾ ಇದ್ದೀರಿ. ಎಲ್ಲ ಕಡೆ ಕಳಿಸಿ ದೂರು ಕೊಡಕ್ಕೆ ಬನ್ನಿ ಅಂತ ಹೇಳಿ ಏನೋ ಹೇಳಿದ್ದಾರೆ ಯಾರೋ ನಿಮ್ಮ ಕಾಂಗ್ರೆಸ್ನ ಮಹಾನ್ ನಾಯಕ. ನಾವು ಯಾವುದು ತೋಟದಲ್ಲಿ ಯಾರನ್ನೂ ಇಟ್ಕೊಂಡಿಲ್ಲ, ಕದ್ದು ತಗೊಂಡೋಗಿ ಸ್ಟ್ರೀಟ್ ಫೈಟರ್ ನಾವು ಅಂತ ಹೇಳಿದ್ವಿ. ಬಾರಪ್ಪ ನಮ್ಮ ತೋಟದಲ್ಲಿ ನಾವು ಎಷ್ಟು ಜನ ಕರ್ಕೊಂಡೋಗಿ ಇಟ್ಕೊಂಡಿದ್ದೀವಿ ಗೊತ್ತಾಯ್ತದೆ. ನೀನೇನು ಮಾಡಿದ್ದೀಯ, ಯಾವ ಹೋಟ್ಲಿಗೆ ಕರ್ಕೊಂಡೋಗಿ 6 ಜನನೋ 7 ಜನನೋ ಇಟ್ಟಿದ್ದೀಯಾ ಬರ್ಸೋಕ್ಕೆ, ಸುಳ್ಳ ಆರೋಪಗಳನ್ನ ಮಾಡ್ಸೋಕ್ಕೆ. ಗೊತ್ತಿದೆಯಪ್ಪ ನೀನು ಏನು ಮಾಡಿದೆ. ಅದು ಯಾರೋ ಹಿಂದೆ ಒಬ್ಬ ಶಾಸಕರ ಮೇಲೆ ಮಾಡ್ದಲ್ಲ, ಅದು ಗೊತ್ತಿದೆ. ಇದಕ್ಕೆಲ್ಲ ಅಂತಿಮ ತೆರೆ ಎಳೆಯತಕ್ಕಂಥ ಕಾಲ ದೂರ ಇಲ್ಲ. ಇವತ್ತು ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ದಿದ್ರೆ, ಹೆಣ್ಣು ಮಕ್ಕಳ ಬಗ್ಗೆ ಗೌರವ ಅನ್ನೋದಿದ್ದಿದ್ರೆ, ಆ ಹೆಣ್ಣು ಮಕ್ಕಳ ಫೋಟೋಗಳನ್ನು ದೃಶ್ಯಗಳನ್ನೆಲ್ಲ ಇಡೀ ದೇಶಕ್ಕೆ ಕಳಿಸಿದ್ದೀರಲ್ಲ, ಅವ್ರಿಗೆ ಒಳ್ಳೇದು ಮಾಡ್ಲಿಕ್ಕೆ ಕಳಿಸಿದ್ದೀರ ನೀವು. ಆ ಹೆಣ್ಣು ಮಕ್ಕಳ ಪರಿಸ್ಥಿತಿ ಏನಾಗಬೇಕು? ನೀವು ತನಿಖೆ ಮಾಡಬೇಕಾಗಿರೋದು ಇಲ್ಲಿ ಈ ಪ್ರಕರಣದಲ್ಲಿ ಸಿಕ್ಕಿರ್ತಕ್ಕಂಥವ್ನು ಯಾವ ಮನೆ ಇರಲಿ, ಅವನು ಮೊದಲನೇ ಶಿಕ್ಷೆ ಅವನಿಗೂ ಆಗಬೇಕು. ಇದನ್ನು ಬೀದಿಯಲ್ಲಿ ಹಂಚಿದಿರಲ್ಲ, ಯಾವನು ಮಾಡಿದವನು, ಯಾವನು ಹಂಚಿಸ್ದವನು ತನಿಖೆ ಕೊಟ್ಟಿದ್ದೀರಾ ನೀವು? ಈ ಸರ್ಕಾರಕ್ಕೆ ಹೆಣ್ಮಕ್ಳ ಮೇಲೆ ಗೌರವ ಇಟ್ಕೊಂಡಿದ್ದೀರಾ ನೀವು? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.